उनकी बिक्री बढ़ेगी और टैक्स भी कम देना पड़ेगा, यानी उनको भी डबल फायदा होगा। इसलिए आज मेरी एमएसएमई से लघु उद्योग हो, सूक्ष्म उद्योग हो, कुटीर उद्योग हो, आप सबसे बहुत अपेक्षाएं हैं। आपको भी पता है, जब भारत समृद्धि के शिखर पर था, तब भारत की अर्थव्यवस्था का मुख्य आधार हमारे एमएसएमईज थे, हमारे लघु और कुटीर उद्योग थे। भारत की मैन्युफैक्चरिंग, भारत में बने सामानों की क्वालिटी बेहतर होती थी। हमें उस गौरव को वापस पाना है। हमारे लघु उद्योग जो बनाए, वो दुनिया में हर कसौटी पर बेस्ट हो, उत्तम से उत्तम हो। हम जो मैन्युफैक्चर करें, वो दुनिया में आन बान शान के साथ बेस्ट के सारे पैरामीटर को पार करने वाला हो। हमारे प्रोडक्ट्स की क्वालिटी दुनिया में भारत की पहचान बढ़ाए, भारत का गौरव बढ़ाए। हमें इस लक्ष्य को लेकर काम करना है। साथियों, देश की स्वतंत्रता को जैसे स्वदेशी के मंत्र से ताकत मिली, वैसे ही देश की समृद्धि को भी स्वदेशी के मंत्र से ही शक्ति मिलेगी। आज जाने अनजाने हमारी रोजमर्रा की जिंदगी में बहुत सी विदेशी चीजें जुड़ गई है, हमें पता तक नहीं है। हमारे जेब में कंघी विदेशी है कि देसी, हमें पता ही नहीं है। हमें इनसे भी मुक्ति पानी होगी। हम वो सामान खरीदें जो मेड इन इंडिया हो, जिसमें हमारे देश के नौजवानों की मेहनत लगी हो, हमारे देश के बेटे बेटियों का पसीना हो। हमें हर घर को स्वदेशी का प्रतीक बनाना है, हर दुकान को स्वदेशी से सजाना है। गर्व से कहो, ये स्वदेशी है। गर्व से कहो, मैं स्वदेशी खरीदता हूं। मैं स्वदेशी सामान की बिक्री भी करता हूं। ये हर भारतीय का मिजाज बनना चाहिए। जब ये होगा तो भारत तेजी से विकसित होगा। मेरा आज सभी राज्य सरकारों से भी आग्रह है, आत्मनिर्भर भारत के इस अभियान के साथ, स्वदेशी के इस अभियान के साथ अपने राज्यों में मैन्युफैक्चरिंग को गति दे। पूरी ऊर्जा से, पूरे उत्साह से जुड़े, निवेश के लिए माहौल बढ़ाएं। जब केंद्र और राज्य मिलकर आगे बढ़ेंगे तो आत्मनिर्भर भारत का सपना पूरा होगा। भारत का हर राज्य विकसित होगा, भारत विकसित होगा। इसी भावना के साथ मैं फिर एक बार इस बचत उत्सव की अनेक अनेक शुभकामनाएं देते हुए अपनी बात समाप्त करता हूं। एक बार फिर आप सबको नवरात्रि की, जीएसटी बचत उत्सव की बहुत बहुत शुभकामनाएं। बहुत बहुत धन्यवाद। ಇದು ನಿರೀಕ್ಷೆ ಮಾಡದಂತೆ GSTಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂಥ 4 ಸ್ಲ್ಯಾಬ್ಗಳೇನಿದೆ ಅದನ್ನು ಈಗ 2 ಸ್ಲ್ಯಾಬ್ಗಳಿಗೆ ಸರಳಗೊಳಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಮುಂಚೆ ಇದ್ದಂತಹ ಸ್ಲ್ಯಾಬ್ಗಳು ಈಗ ಕೇವಲ
12 ಮತ್ತು 28 ಸ್ಲ್ಯಾಬ್ಗಳನ್ನು ಏನು ರದ್ದು ಮಾಡಿದೆ ಕೇಂದ್ರ ಸರ್ಕಾರ, ಅದರ ಬದಲಾಗಿ 18 ಮತ್ತು 5% ಟ್ಯಾಕ್ಸ್ಗಳು ಮಾತ್ರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಡ್ತಾ ಇದ್ರು. ಭಾಷಣ ಆರಂಭ ಮಾಡ್ತಾ ಇದ್ದಂತೆಯೇ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರಿ ಆ ನಂತರದಲ್ಲಿ ಮಾತನಾಡೋದಕ್ಕೆ ಪ್ರಧಾನಿಗಳು ಆರಂಭಿಸಿದರು. ಯಾಕಂತಂದರೆ ಹಿಂದೆಲ್ಲ ಈಗ GST ವಿಚಾರವಾಗಿ ಒಂದು ಉತ್ಪನ್ನಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕಳಿಸಬೇಕು ಅಂತ ಅಂದರೆ ಅದಕ್ಕೆ ಎಷ್ಟೆಲ್ಲ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. GST ಹೊರೆ ಒಂದು ರೀತಿ ದೇಶವಾಸಿಗಳಿಗೆ ಈಗ ನಾಳೆಯಿಂದ ಈಗ GST ರೇಟ್ಗಳೇನು ಕಡಿಮೆ ಆಗ್ತಾ ಇದೆ, ಕೇವಲ 2 ಸ್ಲ್ಯಾಬ್ಗಳು 5% ಮತ್ತು 18% ಮಾತ್ರ ಇರೋದು. ಹಾಗಾಗಿ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು, ಆಹಾರಗಳು, ಆಮೇಲೆ ಮೆಡಿಸನ್ಗಳು, ಈಗ ಆಲ್ರೆಡಿ ಇನ್ಶೂರೆನ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಇರೋದಿಲ್ಲ. ಈಗ ಯಾವ್ಯಾವ ಇದರಲ್ಲಿ ಬದಲಾವಣೆ ಆಗ್ತಾ ಇದೆ, ಯಾವ ರೀತಿಯಾದಂಥ ಹೆಜ್ಜೆಯನ್ನು ಭಾರತ ಇಡ್ತಾ ಇದೆ. ಇನ್ನು ಮುಂದೆ ನಾಳೆಯಿಂದ ಅಧಿಕೃತವಾಗಿ GST 2.0 ದರ ಏನಿದೆ ಅದು ಜಾರಿ ಆಗ್ತಾ ಇದೆ. ವ್ಯಾಪಾರಿಗಳು ಖರೀದಿ ಮಾಡೋರಿಗೆ ಇನ್ನು ಮುಂದೆ ಅತಿ ಸುಲಭ. ಭಾರತದ ಅರ್ಥವ್ಯವಸ್ಥೆಗೆ ಉದ್ಯಮಗಳು ಬಹಳ ಮುಖ್ಯ. ಸಣ್ಣ ಮತ್ತು ಮಧ್ಯಮ ದೊಡ್ಡ ಉದ್ಯಮಗಳನ್ನ ವಿಶ್ವದಲ್ಲೇ ನಾವು ಬೆಸ್ಟ್ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಮ್ಮ ಜೊತೆ ವಿದೇಶಿ ವಸ್ತುಗಳು ದೈನಂದಿನ ಜೀವನದಲ್ಲಿ ಸೇರಿವೆ. ಸ್ವದೇಶಿ ವಸ್ತುಗಳನ್ನು ನಾವು ಖರೀದಿ ಮಾಡಬೇಕು. ಇನ್ನು ಮುಂದೆ ಮೇಡ್ ಇನ್ ಇಂಡಿಯಾ ಕನಸು ನನಸು ಮಾಡಬೇಕು. ಸ್ವದೇಶಿ ವಸ್ತುಗಳನ್ನು ಎಲ್ಲ ಅಂಗಡಿಗಳಲ್ಲೂ ಕೂಡ ಮಾರಾಟ ಮಾಡಬೇಕು. ಇದಾದರೆ ಇಡೀ ದೇಶ ಆತ್ಮನಿರ್ಭರವಾಗಲಿದೆ. ಹಾಗಾಗಿ ಗರ್ವದಿಂದ ಹೇಳಿ, ನಾನು ಸ್ವದೇಶಿ ಉತ್ಪನ್ನಗಳನ್ನೇ ಕೊಂಡ್ಕೊಳ್ತೀನಿ ಅಂತ ರಾಜ್ಯಗಳು ಕೂಡ ಕೈ ಜೋಡಿಸಬೇಕು. ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಒಟ್ಟಿಗೆ ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ನಾವು ಕಾಣ್ತಾ ಇರುವಂಥ ಕನಸು ನನಸಾಗುತ್ತೆ. ಸಣ್ಣ ಮಧ್ಯಮ ದೊಡ್ಡ ಉದ್ಯಮಗಳಿಗೂ ಕೂಡ ದೊಡ್ಡ ಗಿಫ್ಟ್ ಸಿಕ್ಕಿದೆ. ಉತ್ಪಾದನೆ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ನ ಹೊರೆ ಕಡಿಮೆ ಆಗುತ್ತೆ. ಅದರ ಜೊತೆಗೆ ವ್ಯಾಪಾರಸ್ಥರು, ಖರೀದಿ ಮಾಡೋರು ಇಬ್ಬರಿಗೂ ಕೂಡ ಇನ್ನು ಮುಂದೆ ಲಾಭ ಆಗುತ್ತೆ. ಭಾರತದ ಅರ್ಥವ್ಯವಸ್ಥೆಗೆ ಉದ್ಯಮಗಳಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರಗಳು ಕೂಡ ಕೈ ಜೋಡಿಸಬೇಕು ಅಂತ ಪ್ರಧಾನಿ ಮೋದಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ.